ಒಬ್ಬ ರೈಟರು ಪ್ಲಸ್ ಡೈರೆಕ್ಟರು ಯಾವ ಥರ ಇರಬೇಕು ಅಂತ? ಭಾವ ಇದ ಅಂತೇಳಿ. ಈ ಸೂಪರ್ ಸ್ಟಾರ್ಗಳಿಗೆಲ್ಲ ಸಿನಿಮಾ ಡೈಲಾಗ್ ಬರೀಬೇಕಾದ್ರೆ ಸೊ ಎಷ್ಟು ಮೀಟ್ರ್ ಇರಬೇಕು ಡೈಲಾಗ್ ರೈಟರ್ಗೆ ಅಂತ? ಮೀಟರ್ ಬೇಕು, ಮೀಟರ್ ಮೀಟ್ರ್ ಇದೆಯೇನು ಅಂದರೆ ಮೀಟ್ರ್ ಕಿಲೋಮೀಟರ್ಗಳ ಗಟ್ಟಲೆ ಇದೆ ಅಂತಾರೆ ವಿಜಯ್. ಹಾಂ, ಕರೆಕ್ಟ್. ಶಿವಣ್ಣ ಎಳ್ನೀರು ತಂದಾಗ ಮಚ್ಚಬೇಕಲ್ಲ. ಶಿವಣ್ಣ ಮಂಚದ ಕೆಳಗಡೆ ಒಂದು ಲಾಂಗ್ ಇಟ್ಟಿರ್ತಾರೆ ಯಾವುದಕ್ಕೂ ಇರಲಿ ಅಂತ, ಅದರಲ್ಲಿ ಹೊಡ್ಕೊಡ್ತಾರೆ. ಓಕೆ. ಟಗರು ಸಿನಿಮಾದಲ್ಲಿ ಬಿಯರ್ ಹೊಡೆದೇ ಆ್ಯಕ್ಟ್ ಮಾಡಿದ್ದು. ಓಕೆ. ಧನು ಸೂರ್ಯ ಅವರ ಸಿನಿಮಾಗಳಿಗೆಲ್ಲ ಈ ವಿಲನ್ಗಳಿಗೆ ಟೈಟಲ್ ಕೊಡ್ತಾರಲ್ಲ, ಚೊತ್ತೆ, ಜುಮ್ಕಿ, ಪಳಾರು ಏನೇನೋ ಇಡ್ತಿರ್ತಾರೆ, ಔಷಧಿ, ಜಿಂಕೆ. ಅಧೀರ ಇದ್ನಲ್ಲ, ಅವ್ನು ಸತ್ತೋಗಿದ್ದಾನೆ KGF 2ನಲ್ಲಿ, ಅವನ ಮಗ ಹುಟ್ಟು ಬರ್ತಾನೆ KGF 3ಅಲ್ಲಿ. ಸೊ ನೀವು ಬಂದು ಆ್ಯಕ್ಟ್ ಮಾಡಿ ಅಂತಾರೆ. ಸೊ ಏನು ಹೆಸರು ಇಡ್ಬೋದು ನಿಮಗೆ? ಅಧೀರನ್ ಮಗನ? ಅಧೀರನ್ ಮಗ ಅವನು. ಇದೀರ ಅಂತ ಇಡ್ಬೋದು. ಹಾಯ್, ಹಲೋ, ನಮಸ್ಕಾರ. ಇವತ್ತಿನ ನಮ್ಮ News18 ಪಾಡ್ಕಾಸ್ಟ್ನಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಇವರ ಹೆಸರಲ್ಲಿ ಮಾಸ್ ಇದೆ, ಹಾಗಾಗಿ ಇವರು ಮಾಸ್ ಚಿತ್ರಗಳಿಗೆ ಹೆಚ್ಚಾಗಿ ಡೈಲಾಗ್ ಬರೀತಾರೆ. ನೀವೆಲ್ಲರೂ ಕಾಟೇರ ಸಿನಿಮಾದ ಒಂದು ಡೈಲಾಗನ್ನು ಕೇಳಿರ್ತೀರಾ. ಮಚ್ಚು 2 ಸರಿ ಕೆಂಪಾಗ್ತದೆ, ಒಂದು ಬೆಂಕಿಲಿ ಬೆಂದಾಗ, ಇನ್ನೊಂದು ಸರಿ ರಕ್ತದಲ್ಲಿ ನೆಂದಾಗ ಅಂತ. ಅಂಥ ಡೈಲಾಗ್ಗಳನ್ನ ಕೊಟ್ಟಂಥ ಮಾಸ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಮಾಸ್ತಿ ಸರ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಸಿನಿಮಾ ಜೀವನ? ಬರವಣಿಗೆ, ಕತೆ ಜೊತೆ ಸಂಚಾರ ಓಕೆ, ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ. ಈಗ ಕಾಟೇರ ಸಿನಿಮಾದ ಒಂದು ಡೈಲಾಗ್ ಇತ್ತು, ಮಚ್ಚು 2 ದಪ್ಪ ಕೆಂಪಾಗ್ತದೆ ಅಂತ. ಅದು ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ ನಮ್ಮ ಆಸೆ. ಮಚ್ಚು 2 ದಪ್ಪ ಕೆಂಪಗಾಗುತ್ತೆ, ಒಂದು ರಕ್ತದಲ್ಲಿ ನೆಂದಾಗ, ಬೆಂಕಿಯಲ್ಲಿ ಬೆಂದಾಗ ಅಂತ. ಸೂಪರ್. ಏನಕ್ಕೆ ನಾವು ಅದು ಇಟ್ಟಿದ್ದು ಅಂದರೆ ಕುಲ್ಮೇಲೆ ಕೆಲಸ ಮಾಡೋರು ಹೀರೋ ಕ್ಯಾರೆಕ್ಟ್ರು. ಸೊ ಎಲ್ಲ ಡೈಲಾಗ್ಗಳು ಇನ್ಬಿಲ್ಟೇ ಇರಬೇಕು, ಔಟ್ ಆಫ್ ದಿ ಬಾಕ್ಸ್ ಇರಬಾರ್ದು ಅಂತ ತರುಣ್ ಸರ್ ಬರ್ಸಿದ್ದದು. ತುಂಬ 2 ಪದದಲ್ಲಿ ಹೇಳೋವಂಥದ್ದು ಅಲ್ಲೇ ಕಟ್ಟಾಗುತ್ತೆ. ಕರೆಕ್ಟ್. 3-4 ಲೈನ್ಗೆ ಹೋಗಲ್ಲ, ಒಂದು ಪಂಚ್ ಅಂತ. ಎಸ್. ಅದೇ ಡೈಲಾಗ್ನ ಇನ್ನೊಂದು ಸ್ಟೈಲಲ್ಲಿ ಹೇಳೋದಾದರೆ, ಮಚ್ಚು 2 ಸರಿ ಮಾತಾಡುತ್ತೆ, ಒಂದು ಹೀರೋಗಳ ಕೈಯಲ್ಲಿದ್ದಾಗ, ಇನ್ನೊಂದು ಮಾಸ್ತಿ ಬರೆದಾಗ. ಅಂದರೆ ಈ ಟೂಲ್ ಅದು ಕದರಾಗಿ ಕಾಣೋದು, ವಿಜುವಲಿ ಹೇಳೋದು. ಬಟ್ ತುಂಬ ಅಂಡರ್ವರ್ಲ್ಡ್. ಈಗ ಓಮ್ ಸಿನಿಮಾದಿಂದ ನಾವು ಲೆಕ್ಕ ಹಾಕೊಂಡಾಗ ತುಂಬಾ ಲಾಂಗ್ ಜರ್ನಿ ಆಗಿದೆ. ಅಂದರೆ ಲಾಂಗ್ ಜರ್ನಿ ಅಂತ. ಹೌದು. ಓಕೆ. ಕಾಟೇರ ಅನ್ನೋದೊಂದು ತೂಕ ಆದರೆ, ಅದರಿಂದ ನೀವು ಬರೆದಂಥ ಒಂದಷ್ಟು ಸಿನಿಮಾಗಳಿದೆಯಲ್ಲ, ಈ ಕಡ್ಡಿಪುಡಿ ಇರ್ಬೋದು, ಸಲಗ, ಭೀಮ, ಅದೇ ಬೇರೆ ಥರದ ತೂಕ ಕೊಡ್ತು. ಆಫ್ಟರ್ ಕಾಟೇರ ಮಾಸ್ತಿಯವರ ಒಂದು ಲೈಫ್ ಹೇಗೆ ಚೇಂಜ್ ಆಯಿತು ಬರವಣಿಗೆಯಲ್ಲಿ? ನಾನು ಹೇಳೋದು ಅಂದರೆ ತುಂಬ ಪಾಲಿಶ್ಡ್ ಆಯಿತು. ಅಂದರೆ ಬರವಣಿಗೆ ಬರಿತಾ ಮನುಚಾಗುತ್ತೆ. ಓಕೆ. ಬಟ್ ಕಾಟೇರ ಜವಾಬ್ದಾರಿ ಹೆಚ್ಚಾಯಿತು, ಫೀಲಿಂಗ್ಸ್ ಇರಲಿಲ್ಲ. ಅಂದರೆ ಇದನ್ನು ಬರೀಲೇಬೇಕು, ಇದನ್ನು ಈ ಥರನೇ ಮುಟ್ಟಿಸ್ಬೇಕು ಅಂತ. ಮತ್ತು ತುಂಬ ಬ್ಯಾಲೆನ್ಸಿಂಗ್ ಸ್ಕ್ರಿಪ್ಟ್ ಅದು, ಯಾರ ಮನಸ್ಸಿಗೂ ನೋವು ಮಾಡೋಂಗಿರಲಿಲ್ಲ. ಒಂದು ಸ್ವಲ್ಪ ಹಂಗೆ ಹಿಂಗೆ ಆದ್ರೂ ಸ್ವಲ್ಪ ಸೆನ್ಸಿಟಿವ್, ಕ್ಯಾಸ್ಟಿಸಮ್ ಹೋಗ್ಬಿಡೋದು, ಇಲ್ಲ ಈ ಕಡೆ ಮೇಲ್ವರ್ಗ ಕೆಳವರ್ಗ ಅಂತ ಹೋಗ್ಬಿಡೋದು. ಅದರ ಮಧ್ಯೆ ಒಂದು ಹ್ಯುಮ್ಯಾನಿಟಿ ಇಟ್ಕೊಂಡು ಬರ್ದಿದ್ದು. ಒಂದು ಸೀನಲ್ಲಿ ಅವ್ರನ್ನ ತೆಗೆಳಿದ್ರೆ ಇವ್ರನ್ನ ಹೊಗಳ್ಬೇಕಾಗಿತ್ತು, ಇನ್ನೊಂದು ಸೀನಲ್ಲಿ ಇವ್ರನ್ನ ಹೊಗಳಿದ್ರೆ ಅವ್ರನ್ನ ತೆಗಳ್ಬೇಕಾಗಿತ್ತು. ಅದು ಇರುತ್ತೆ, ಅಂದರೆ ಸೀನ್ಗಳು ಹಂಗೆ ಬರ್ತಾಯಿತ್ತು. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಬರೆದಿದ್ದು ಚೆನ್ನಾಗಾಯಿತು. ಕತೆಗೆ ಎಷ್ಟು ಬೇಕೋ ಅಷ್ಟೇ ಸಂಭಾಷಣೆ ಬರೆದಿದ್ದು. ಮತ್ತು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಸಿಕ್ಕಿದ್ರು. ಓಕೆ. ಒಬ್ಬೊಬ್ಬ ಆರ್ಟಿಸ್ಟೂ. ಓಕೆ. ಅದರಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ, ರಂಗ ಪ್ರತಿಭೆಗಳನ್ನೂ ಬಳಸ್ಕೊಂಡಿರೋ. ಹೌದೌದು, ಕರೆಕ್ಟ್. ಅದೊಂದು ಮಾಡಬೇಕು. ಸ್ವಲ್ಪ ನಾಟಕದ ಹಿನ್ನೆಲೆ ಇರೋರನ್ನ ಕರ್ಕೊಂಡು ಬಂದಾಗ ಅವರು ವರ್ಷಾನುಗಟ್ಟಲೆ ನಾಟಕಗಳು. ಬಟ್ ಆಮೇಲೆ ಆ ಥರ ಒಂದು ಸಬ್ಜೆಕ್ಟ್ಗಳು ಈ ರಂಗಭೂಮಿ ಕಲಾವಿದ್ರನ್ನು ಕೇಳುತ್ತಲ್ಲ. ಆ ನೆಲದ ಕತೆಗಳನ್ನ ತಗೊಂಡಾಗ ಆ ಕ್ಯಾರೆಕ್ಟರ್ಗಳಿಗೆ ಸೂಟ್ ಆಗುವಂಥ ರಂಗಭೂಮಿ ಕಲಾವಿದ್ರನ್ನ ಅದು ಬೇಕು ಅಂತ ಅನ್ಸುತ್ತೆ ಆ ಕ್ಯಾರೆಕ್ಟರ್ಗಳಿಗೆ. ಹೌದು. ಅದು ನಾಗಾಭರಣ ಸಾರು ಜನಮತ ಜೋಡಿಯಲ್ಲೇ ಮಾಡಿದ್ರು. ಹೌದೌದು. ನಮಗೆ ನಾವು ಕಾಟೇರ ಬರೆಯೋಕ್ಕೆ ಮುಂಚೆ ಒಂದು ಸತಿ ಜನಮತ ಜೋಡಿ ಕೂಡ ನೋಡಿದ್ವಿ. ಬಟ್ ಇನ್ನೊಂದು ಸತಿ ನೋಡಿ, ಈಗಂದರೆ ಗೆದ್ದಿರೋ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಊರಿರೋ ಸಿನಿಮಾ ಅದು. ಹೊಲದಲ್ಲಿ ಬೇರೆ ಥರ ಇವತ್ತಿಗೂ ಜನಮತ ಜೋಡಿ ಅಂತ ಹೇಳಿದಾಗ ನಮಗೆ ವಾವ್, ಆ ಕಾಲಕ್ಕೆ ಆ ಥರ ಮಾಡಿದರು. ಕರೆಕ್ಟ್. ಮತ್ತು ನಾಗಮಂಡಲ, ಚಿಗುರಿದ ಕನಸು ಎಲ್ಲ ಈ ನೆಲದ ಕತೆಗಳು. ಹೌದೌದು. ಮತ್ತು ನಮ್ಮ ನೇಟಿವಿಟಿ ಟಚ್ ಆಗುತ್ತೆ, ನೋಡೋ ಆಡಿಯನ್ಸ್ಗೂ ಅದು ನಮ್ಮದು ಸಿನಿಮಾ ಅನಿಸುತ್ತೆ. ಕರೆಕ್ಟ್. ಇವತ್ತಿಗೂ ವರ್ಲ್ಡ್ ದಿ ಬೆಸ್ಟ್ ಸಿನಿಮಾಗಳು ಅನ್ನೋ ಸಾಲಲ್ಲಿ ಜನಮತ ಜೋಡಿ. ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ನೋಡಿದಾಗ ಇವನು ನಮ್ಮವನೇ, ನಮ್ಮ ಪಕ್ಕದಲ್ಲಿರೋ, ನಮ್ಮ ಸುತ್ತಮುತ್ತ ಇರೋವಂಥ ಒಬ್ಬ ವ್ಯಕ್ತಿನೇ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಹೌದು. ಸೊ ಹಾಗಾಗಿ ನೆಲದ ಕತೆಗಳನ್ನ ಸ್ವಲ್ಪ ಬಳಸ್ಕೊಳ್ಬೇಕು.
ಬಳಸ್ಕೋಬೇಕಂತ ನೆಲದ ಕಥೆನ ಸಿನಿಮಾ ಮಾಡಬೇಕು ಅಂತ. ಹೌದು. ಆ ಹಳ್ಳಿಯಲ್ಲಿ ಪಿಕ್ಚರ್ ಇದು ಕತೆ ನಡೀತಿದೆ ಅಂದರೆ ನಾವು ಹಳ್ಳಿಗನಾಗಬೇಕು. ಆಡಿಯನ್ಸು ಒಬ್ಬ ಆ ಹಳ್ಳಿಯವನು ಅಂತ ಅನ್ನಿಸ್ಕೋಬೇಕು. ಅವ್ನ ಪೇಯ್ನ್ ಆದಾಗ ನನಗೆ ನೋವಾಗ್ತಾ ಇದೆ ಅಂತ ಅನ್ಬೇಕು, ಅವ್ನು ಖುಷಿ ಆದಾಗ ಅವ್ನು ನಗಬೇಕು. ಸೊ ಅದೊಂದು ಬಾಂಧವ್ಯ ಯಾವಾಗಲೂ ಥಿಯೇಟರ್ ಅವ್ರಿಗೂ ಸ್ಕ್ರೀನ್ಗೂ ಮಧ್ಯೆ ಇರೋವಂಥದ್ದು ಕನೆಕ್ಟ್ ಆಗಬೇಕು. ಓಕೆ. ಈಗ ಕೆಲವ್ರು ಹೇಳ್ತಾರೆ ನಿರ್ದೇಶಕ ಮತ್ತು ನಿರ್ಮಾಪಕ ಒಂದು ಗಂಡ ಹೆಂಡತಿ ಥರ ಇದ್ದರೆ ತೂಗಿಸ್ಕೊಂಡು ಹೋದರೆ ಇಡೀ ಸಿನಿಮಾ ಒಂದು ಲೆವೆಲ್ಗೆ ಬರುತ್ತೆ ಆ್ಯಂಡ್ ಸಿನಿಮಾ ರಿಲೀಸ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ ಅಂಥೇಳಿ. ಒಬ್ಬ ರೈಟರು ಪ್ಲಸ್ ಡೈರೆಕ್ಟ್ರು ಯಾವ ಥರ ಇರಬೇಕು ಅಂತ? ರೈಟ್ರು ಬಾಮ ಇದ ಅಂತೇಳಿ ಅಂದರೆ ಅದು ಡೈರೆಕ್ಟರ್ಸ್ದು ಅದೊಂದು ಡ್ರೀಮ್ ಇರುತ್ತೆ. ಓಕೆ. ಅವ್ರಿಗೊಂದು ಕನಸಿರುತ್ತೆ, ಆ ಕತೆ ಮಾಡಿಕೊಂಡು ಅದನ್ನು ವಿಜುವಲಿ ಅವ್ರು ಹೆಂಗೆ ತೆಗಿತಾರೆ ಅದು DOP ಜೊತೆ ಚರ್ಚೆ ಮಾಡಿರ್ತಾರೆ. ಬಟ್ ಆ ಪಾತ್ರಗಳು ಏನು ಮಾತಾಡ್ತವೆ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಇದು ಆ ಕ್ಯಾರೆಕ್ಟ್ರು ಫಸ್ಟೇ ಹೇಳ್ತಿರ್ತಾರೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾವುದಿದೆ ಅದನ್ನು ಸ್ವಲ್ಪ ನೋಡಿ ಅಂತ. ಸೊ ಅದು ಅವ್ರ ಕನಸಿಗೆ ಮಾತು ಕೊಡೋದು, ಮಾತು ಬರೆಯೋದು, ಮಾತು ಕೊಟ್ಟಷ್ಟೇ ತೂಕ. ಬಾಮೈದ ಅನ್ನೋ ರಿಲೇಷನ್ಶಿಪ್ ಥರನೂ, ಗುರು ಶಿಷ್ಯರು ಅನ್ನೋ ರಿಲೇಷನ್ ಥರನೂ, ಆಮೇಲೆ ಫ್ರೆಂಡ್ ಥರನೂ ಇರಬೇಕಾಗುತ್ತೆ, ಸ್ಟೂಡೆಂಟ್ ಥರನೂ ಇರಬೇಕಾಗುತ್ತೆ, ಫ್ರೆಂಡ್ ಥರನೂ ಇರಬೇಕಾಗತ್ತೆ. ಸೊ ಎಲ್ಲ ರಿಲೇಷನ್ಸಲ್ಲೂ ನಿರ್ದೇಶಕರನ್ನ ಸ್ವಲ್ಪ ಫಾಲೋ ಮಾಡ್ಬೇಕು ನಾವು. ಕರೆಕ್ಟ್. ಈಗ ಮಾಸ್ತಿ ಅಂದ್ಕೂಡಲೇ ನಿಮ್ಮ ಕಟಿಪುಡಿ ಇರ್ಬೋದು, ಸಲಗ, ಭೀಮಾ, ಎಲ್ಲದರಲ್ಲೂ ಪಂಚ್ ಡೈಲಾಗ್ಗಳೇ. ಥಿಯೇಟ್ರಿಂದ ಬರ್ತಾ ಕೆಲವು ಸೀನ್ಗಳನ್ನ ಮರೀತಾರೆ ಹೊರತು ಡೈಲಾಗ್ಗಳನ್ನಂತೂ ಮರೆಯಲ್ಲ. ಇದು ಎಲ್ಲಿ ಶುರುವಾಗಿದ್ದು ಮಾಸ್ತಿ ಅವ್ರಿಗೆ ಈ ರೀತಿಯಾದಂಥ ಒಂದು ಬರವಣಿಗೆ? ಸ್ಕೂಲ್ ಟೈಮಲ್ಲ ಅಥವಾ ಕಾಲೇಜಾ ಅಥವಾ? ಬರವಣಿಗೆ ಗಣಿತ ತಲೆಗೆ ಹತ್ತುತ್ತಿರಲಿಲ್ಲ. ನಾವು ಸಮಾಜದ ಕಡೆಗೆ ಆವಾಗಲೇ ಚಕ್ರವ್ಯೂಹ ಸಿನಿಮಾ ನೋಡ್ಬಿಟ್ಟು ಸಮಾಜದ ಕಡೆ ಹೋಗ್ಬಿಟ್ಟಿದ್ದೀರ ನೀವು? ಹಂಗೆ ಆಮೇಲೆ ಆವಾಗ ಪ್ರತಿ ವರ್ಷ ನಾವು 1ನೇ ಕ್ಲಾಸಿಂದ 2ನೇ ಕ್ಲಾಸ್ಗೆ, ಆ ಥರ 2ನೇ ಕ್ಲಾಸಿಂದ 3ನೇ ಕ್ಲಾಸ್ಗೆ ಹೋಗೋವಾಗ ಆವಾಗ ಆ ಸಂಪ್ರದಾಯಗಳು ಚೆನ್ನಾಗಿತ್ತು. ಈ 3ನೇ ಕ್ಲಾಸು ಪಾಸ್ ಆಗಿರೋನ ಹತ್ರ ನಾವು ಬುಕ್ಸ್ ಇಸ್ಕೊಳೋದು, ಇದು ಬಂದಿದ ತಕ್ಷಣ ಫಸ್ಟು ಕತೆಗಳನ್ನ ಓದ್ಕೊಂಡ್ಬಿಡ್ತಾ ಇದ್ವಿ. ಅದು ಆವಾಗಿಂದನೂ ಅದು ಬಂದಿದೆ. ಆಮೇಲೆ ಪ್ರಜಾವಾಣಿಯಲ್ಲಿ ರಾಮನ್ ಅಂತ ಒಂದು ಇದು ಬರೋದು, ಮಂಗಳ ಅಲ್ಲಿ ಇನ್ನೊಂದು ಪುಟ್ಟಿ ಅಂತ. ಸೊ ಈ ಥರದ್ದು ಕಾಮಿಕ್ಸು, ಆ ಥರದ್ದನ್ನು. ಮತ್ತು ಏನು ಅಡ್ವಾಂಟೇಜ್ ಏನು ಅಂದರೆ, ಈ ಕಡೆ ಅಯೋಗ್ಯ ಅನ್ನೋ ಒಂದು ವಿಲೇಜ್ ಸಬ್ಜೆಕ್ಟ್ ಬರೀತೀವಿ, ಈ ಕಡೆ ಹೊಂದಿಸಿ ಬರೀರಿ ಥರದ್ದು ಒಂದು ಅರ್ಬನ್ ಲವ್ ಸ್ಟೋರಿ ಬರೀತೀವಿ. ಈ ಕಡೆ ಸೂರ್ಯ ಅವ್ರ ಜೊತೆ ನೋಡಿದಾಗ ಪಕ್ಕಾ ಸ್ಲಮ್ಮು, ಅಲ್ಲಿ ಹೆಂಗೆ ಅನ್ನೋ ಥರದ್ದು. ವಿಜಯ್ ಅವ್ರ ಜೊತೆ ಹೋದಾಗೂ ಅಷ್ಟೇ, ಆಲ್ಮೋಸ್ಟು ಬದುಕು ಶುರು ಮಾಡಿದ ಆಸ್ಪತ್ರೆನೂ ಕಾಣಿಸೋದು, ಬದುಕು ಮುಗಿಸಿದ ಮಶಾಣನೂ ಕಾಣೋದು. ಆ ಕಾಂಟ್ರಾಸ್ಟ್ಗಳು ಎಲ್ಲನೂ ನೋಡಿದಾಗ ಒಂದು ಅನುಭವಗಳ ಅಕ್ಷರಗಳಾದರೆ ಮಜಾ ಕೊಡುತ್ತೆ. ಫಸ್ಟು ಬರೆದಿದ್ದು ಯಾವಾಗ? ಮೊದಲು ಬರೆದಿದ್ದು ನಾನು ಬಾಲ್ ಪೆನ್ ಅಂತ ಒಂದು ಕತೆ ಬರೆದೆ. ಭಾವನಾ ಬೆಳಗೆರೆ ಮತ್ತು ಶ್ರೀನಗರ ಕಿಟ್ಟಿ ಪ್ರೊಡ್ಯೂಸ್ ಮಾಡಿದ್ರು. 5 ಸ್ಟಾರ್ಗೆ 4 ಸ್ಟಾರ್ ಕೊಟ್ಟಿದ್ರು ಬಾಲ್ ಪೆನ್ ಕತೆಗೆ. ಸೊ ಆವಾಗ ನನಗೆ ಇಲ್ಲ, ಮೊದಲನೇ ಬರವಣಿಗೆಗೆ ಬೆನ್ ತಟ್ಟಿದ್ದಾರೆ ಅಂದರೆ ಮುಂದುವರಿಬೋದು ಅಂತ. ಸೊ ಹಂಗೆ ಬರವಣಿಗೆಗೆ ಹೋಗಿದ್ದು. ಅದಾದಮೇಲೆ ಕಡ್ಡಿಪುಡಿಗೆ ಕರೆದ್ರು ಸೂರ್ಯ ಅವರು. ಸೂರ್ಯವರ ಟೀಮ್ ಹೇಗೆ ಸೇರ್ಕೊಂಡ್ರಿ ಅಂತೇಳಿ? ಇನ್ನೊಂದೇನೆಂದರೆ, ನಿಮ್ಮನ್ನು ನೋಡಿ ಬರವಣಿಗೆಗೆ ಅಂತಲೇ ಕರೆದ್ರೆ ಅಥವಾ ಬನ್ನಿ ಮಸ್ತಿ ಆ್ಯಕ್ಟಿಂಗ್ ಮಾಡಿ ನೋಡೋಕೆ ಬೇರೆ ಥರ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ ಇದ್ದೀರಾ ಅಂದರೆ? ಸಿನಿಮಾ ಗೊತ್ತಿರಲಿಲ್ಲ, ಊರಿಂದ ಬಂದಿದ್ದು ಓದೋಕ್ಕೆ ಅಂತ ಬಂದಿದ್ದು. ಸಿನಿಮಾ ಅಂದ ತಕ್ಷಣ ಪಾತ್ರ, ಸಿನಿಮಾದ ಒಳಗಡೆ ಇರಬೇಕು, ಸೆಟ್ಗೆ ಹೋಗ್ಬೇಕು, ಅವ್ರನ್ನ ನೋಡಬೇಕು, ಅವ್ರಗಳ ಜೊತೆ ಮಾತಾಡಬೇಕು ಅಂತ ಹಿಂಗೆ ಹೋಗಿದ್ದು. ಸೂರ್ಯ ಅವ್ರನ್ನ ನನಗೆ ಪರಿಚಯ ಮಾಡಿಸಿದ್ದು ತುಷಾರ್ ರಂಗನಾಥ್ ಅಂತ, ನಮ್ಮ ಗುಲಾಮ ಸಿನಿಮಾ ಡೈರೆಕ್ಟ್ರು. ಹಾಗೆ ಸುಂಟರಗಾಳಿ ಡೈಲಾಗ್ ಎಲ್ಲ ಬರೆದಿದ್ದಾರೆ ಅನ್ಸುತ್ತಲ್ಲ. ಸೊ ಸಾಹಿತ್ಯ ತುಂಬ ಚೆನ್ನಾಗಿ ಬರೆಯೋರು. ನಿನ್ನಾಣೆ ಸುಂಟರಗಾಳಿದು, ಆಮೇಲೆ ಅನಾಥರದ್ದು, ಎಲ್ಲೋ ಹುಟ್ಟಿ ಎಲ್ಲೋ. ಕರೆಕ್ಟ್. ಆ ಸಾಹಿತ್ಯದಲ್ಲಿ ತುಂಬ ಗ್ರಿಪ್ ಇತ್ತು ಅವ್ರಿಗೆ. ಕರೆಕ್ಟ್. ಸಂಭಾಷಣೆನೂ ಚೆನ್ನಾಗಿ ಬರೆಯೋರು. ಸೊ ಅವರು ನನ್ನ ಗುರುಗಳು. ಮತ್ತು ಪರಿಚಯಗಳು ತುಂಬ ಮುಖ್ಯ ಆಗುತ್ತೆ. ಹೌದು. ಇಲ್ಲಿ ಪ್ರತಿಭೆಗೆ ಏನು ಮನ್ನಣೆ ಸಿಗಬೇಕು, ಇಲ್ಲ ಪ್ರತಿಭೆಗೆ ಒಂದು ಪುಷ್ ಸಿಗಬೇಕು ಅಂದರೆ ಪರಿಚಯಗಳು ಬೇಕು, ಪರಿಚಯ ಇರಬೇಕು. ಸೊ ಹಾಗೆ ಅದನ್ನು ಉಳಿಸ್ಕೊಳ್ತಾನೆ ಹೋಗ್ಬೇಕು ಅನ್ಸುತ್ತೆ. ತುಂಬ ಮುಖ್ಯ ಇಂಡಸ್ಟ್ರಿಯಲ್ಲಿ. ಹೌದು, ಏಕೆಂದರೆ ಸ್ಪರ್ಧಾತ್ಮಕ ಇದು ಫೀಲ್ಡ್ ಇದು.
ಫೀಲ್ಡು ಅದನ್ನು ಆದಷ್ಟು ಆರೋಗ್ಯಕರ ಸ್ಪರ್ಧೆಯಲ್ಲಿ ಹೌದೌದೌದು. ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಹೇಳ್ತಾರೆ ಈಗ ಆವಾಗೆಲ್ಲ ಯುದ್ಧಗಳಲ್ಲಿ ಹಾಂ ಅರ್ಜುನ ಏನು ಯುದ್ಧ ಮಾಡ್ತಾನೆ ಅಂತಿದ್ರು, ಅವನು ಬತ್ತಳಿಕೆಯಲ್ಲಿ ಬಾಣಗಳಿಗೆ ಒಂದೊಂದು ಹೆಸರಿತ್ತು. ಸೊ ನಿಮಗೆ ಬಾಣಕ್ಕೂ ಪವರ್ ಇರಬೇಕು, ನಿಮಗೂ ಪವರ್ ಇರಬೇಕು, ಅದನ್ನು ಬಿಟ್ಟಾಗ ಅದ್ರ ಗುರಿನೂ ಪರ್ಫೆಕ್ಟಾಗಿ ಆಗಬೇಕು. ಕರೆಕ್ಟ್. ಸೊ ಹಂಗೆ ಏನೇ ಬಾಣ ಇರಲಿ, ಏನೇ ಬಾಣಕ್ಕೊಂದು ಇದಿರಲಿ, ಬಿಲ್ವಿದ್ಯೆ ಗೊತ್ತಿರಬೇಕು. ಹೌದು, ಅಂದರೆ ಸಿನಿಮಾ ಇರಬೇಕು. ಕರೆಕ್ಟ್. ಸಿನಿಮಾ ಇದ್ದರೆ ಚೆನ್ನಾಗಿರುತ್ತೆ. ನನಗೆ ರಿಷಬ್ ಶೆಟ್ಟಿ ಸಾರು ಇವತ್ತು ಕಾಂತಾರ ಏನು ಜಗತ್ತು ಮಾತಾಡುತ್ತೆ, ನಾನು ಅವರು ಕಾಂತಾರ ಮಾಡೋಕ್ಕೆ ಮುಂಚೆ ಅವ್ರ ಜೊತೆ ಒಂದು 10 days ಕೆಲಸ ಮಾಡಿದ್ದೀನಿ. ಓಕೆ. ರೈಟರಾಗಿ ಹೋಗಿದ್ದೆ. ಸೊ ಅವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅವ್ರನ್ನ ನೋಡಿದ್ರೇ ನನಗೆ ಅನ್ನಿಸ್ತಿತ್ತು ಸಿನಿಮಾ ಅದೊಂದು ಕೃಷಿ ಥರ ಮಾಡೋರು. ಓಕೆ. ಅಂದರೆ ಇಲ್ಲಿ ಒಂದು ಕಡೆ ಕಾಫಿ ಮಾಡ್ತಿರೋನು ವಿಚಾರಿಸ್ತಿರ್ತಾರೆ, ಈ ಕಡೆ ಸ್ಕ್ರಿಪ್ಟ್ ಮಾಡೋರ್ನು ವಿಚಾರಿಸ್ತಿರ್ತಾರೆ, ಆಮೇಲೆ ಬಂದಿರೋ ಆರ್ಟಿಸ್ಟ್ಗಳನ್ನೂ ಮಾತಾಡ್ತಿರ್ತಾರೆ. ಓಕೆ. ಹಾಂ. ಅಂದರೆ ಅವ್ರ ಮೈಂಡಲ್ಲೇ ಒಂದು ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಳೋರು. ಇಲ್ಲಿ ಫಸ್ಟ್ ಇಲ್ಲಿ ಕಾಫಿ ಇಡ್ಸಿದ್ದೀನಿ, ಕಾಫಿನ ಸಕ್ಕರೆ ಕಮ್ಮಿ ಹಾಕೋ ಇಲ್ಲ ಜಾಸ್ತಿ ಹಾಕೋ, ಈ ಥರದ್ದು. ನೆಕ್ಸ್ಟ್ ಇಲ್ಲಿ ಸ್ಕ್ರಿಪ್ಟು ಎಲ್ಲರಿಗೂ ಬಂತು, ಸ್ಕ್ರಿಪ್ಟಿಂದ ಹಂಗೆ ಟ್ರಾವೆಲ್ ಮಾಡ್ಕೊಂಡಿರೋರು. ಹಾರ್ಡ್ ವರ್ಕ್ ಅನ್ನೋದು ಅವ್ರ ಜೊತೆ. ಅಂದರೆ ಡೈರೆಕ್ಟರ್ಸ್ ಎಲ್ಲ ನಾವು ಕೆಲಸ ಮಾಡಿರೋರೆಲ್ಲ ತುಂಬ ಹಾರ್ಡ್ ವರ್ಕರ್ಸ್. ಓಕೆ. ಆಲ್ಮೋಸ್ಟ್ ಎಲ್ಲ ಡೈರೆಕ್ಟರ್ಸು ಹಾರ್ಡ್ ವರ್ಕ್. ಎಲ್ಲ ಹಾಗೇನೆ. ಈಗ ನೀವು ಮಾಡಿರೋ ಸೂರಿ ಸರ್ ಇರ್ಬೋದು, ಸೂರಿ ಅವರು, ವಿಜಯ್ ಅವರು. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ಸೂರ್ಯ ಅವರು ಗುರು ಬಂದು ಸಾಧು ಸಾರು, ಸಾಧು ಕೋಕಿಲ ಅವರು. ನಮ್ಮ ತುಷಾರ್ ರಂಗನಾಥ್ ಅವ್ರಿಗೂ ಅಷ್ಟೇ. ಹೌದೌದು. ಆ್ಯಕ್ಚುಲಿ ರಾಕ್ಷಸ ವರ್ಕ್ ಮಾಡಿದ್ರು ಅನ್ಸುತ್ತಲ್ಲ ತುಷಾರ್ ರಂಗನಾಥ್ ಅವರೆಲ್ಲ. ರಾಕ್ಷಸ, ಸುಂಟ್ರಗಾಳಿ. ಅದು ನನಗೆ ಈಗಲೂ ಸಾಧು ಸಾರ್ ನೋಡಿದಾಗ ವಾವ್ ಅನ್ಸುತ್ತೆ. ಅಂದರೆ ಅವ್ರು ಬೆಳೆದಿದ್ದ ರೀತಿ. ಹೌದೌದು. ಹೈಟಲ್ಲ, ಓಕೆ. ಗುರುಗಳು ಬಟ್ ಜಾಲಿ ಆಗಿರ್ತಾರೆ. ಅಂದರೆ ಅವ್ರು ನೋಡಿದಾಗಲೇ ಒಂದು ನಗು ಮತ್ತು ಆ ಎನರ್ಜಿ. ಕರೆಕ್ಟ್. ಈಗಲೂ ಅಷ್ಟೇ. ಈಗ ನೋಡಿ ಎಷ್ಟೋ ಜನ ಕಾಮಿಡಿ ಆರ್ಟಿಸ್ಟ್ ಬಂದೋಗ್ಬೋದು, ಇನ್ನೂ ಒಂದು 10 ವರ್ಷದಲ್ಲಿ ಎಷ್ಟೋ ಕಾಮಿಡಿ ಆರ್ಟಿಸ್ಟ್ಗಳು ಬಂದೋಗ್ಬೋದು. ಬಟ್ ಸಾಧು ಸರ್ ಕೊಡೋ ಎಂಟ್ರಿ ಇದೆಯಲ್ಲ ಥಿಯೇಟ್ರಲ್ಲಿ, ಅದಕ್ಕೆ ಬೀಳೋ ವಿಜುವಲ್ ಅದು ಬೇರೆನೇ ಅಲ್ಲ. ನಮಗೆ ಸಾಧು ಸಾರು ನಾವು ಈಗಲೂ ಅವ್ರು ಎಲ್ಲೇ ಕಂಡ್ರು ಬಗ್ಗಿ ಅವ್ರ ಕಾಲು ನಮಸ್ಕಾರ ಮಾಡಿಬಿಟ್ಟೆ ಮಾತಾಡೋದು. ಮಾಮ್ ಅಂತ ಇರ್ತಾರೆ. ಅದು ಚೆನ್ನಾಗಿರುತ್ತೆ. ಅಂದರೆ ಕೆಲವೊಂದು ಘಟನೆಗಳು ಎಷ್ಟು ಇದು ಕೊಡುತ್ತೆ ಅಂದರೆ, ನಾವು ಕಡ್ಡಿಪುಡಿ ಮಾಡೋ ಟೈಮಲ್ಲಿ ಓಲ್ಡ್ ಮೈಸೂರು ರೋಡ್ ಇತ್ತು. ಆವಾಗ ಶಿವಳ್ಳಿ ಅಂತ ಒಂದು ರೆಸ್ಟೋರೆಂಟ್ ಬರುತ್ತಲ್ಲ, ಅಲ್ಲಿ ಶಿವಳ್ಳಿ ರೆಸ್ಟೋರೆಂಟ್. ಅಲ್ಲಿ ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಇಲ್ಲಿ ಬಿಟ್ಟಾಗ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ನಾವು ಹೋದ್ವಿ. ಅಲ್ಲೊಬ್ರು ಹೇಳಿದ್ರು, ರವಿಚಂದ್ರನ್ ಸಾರ್ ಒಳಗಡೆ ಇದ್ದಾರೆ ಅಂತ. ರವಿಚಂದ್ರನ್ ಸಾರ್ ಒಳಗಡೆ ತಿಂಡಿ ತಿಂತಾಯಿದ್ರು. ನಾವೆಲ್ಲ ಈಚೆ ಹಂಗೆ ಒಂದು ಸತಿ ಮಾತಾಡ್ಸೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಮೈಂಡಲ್ಲಿ ಓಡಿದ ಕತೆ ಏನು ಅಂದರೆ, ಅಕಸ್ಮಾತ್ ಇವಾಗ ಅಲ್ಲಿ ರವಿ ಸಾರ್ ಒಳಗಡೆ ತಿಂಡಿ ತಿಂತಾಯಿದ್ದಾರೆ, ಆವಾಗ ಯೋಗೇಶ್ವರ್ ಇದ್ದಾರಲ್ಲ ಅವರು ಇದಾಗಿದ್ರು, ಮಿನಿಸ್ಟರ್ ಏನೋ ಆಗಿದ್ರು, ಅರಣ್ಯ ಸಚಿವರು ಏನೋ ಆಗಿದ್ರು. ಜಗ್ಗೇಶ್ ಸಾರು MLC ಆಗಿದ್ರು. ಓಕೆ. ಅಂದರೆ ನಮ್ಮ ಮೈಂಡಲ್ಲಿ ಒಂದು ಸೀನ್ ಹೆಂಗೆ ಹೋಗುತ್ತೆ ಅಂದರೆ, ಇವಾಗ ರವಿ ಸಾರ್ ಅಲ್ಲಿ ತಿಂಡಿ ತಿನ್ನೋವಾಗ ಇವ್ರು ಜಗ್ಗೇಶ್ ಸರ್ ಬಂದರೆ ಅವ್ರದ್ದೊಂದು ಗೌರ್ಮೆಂಟ್ ವೆಹಿಕಲ್ಲು, ಅವ್ರ ಹಿಂದೆ ಒಂದು 10 ಜನ, ಒಂದು 2-3 ವೆಹಿಕಲ್ಸ್. ಯಾಕಂದರೆ MLC ಅಲ್ವಾ, ಕರೆಕ್ಟ್, MLA ಥರನೇ. ಸೊ ಅವ್ರದ್ದೊಂದು ಪಟಾಲಮ್ ಹಿಂಗೆ ಬರುತ್ತೆ. ಈ ಕಡೆಯಿಂದ ಯೋಗೇಶ್ವರ ಸಾರ್ ಬಂದರೆ ಅವ್ರದ್ದೊಂದು ಅರಣ್ಯ ಸಚಿವರು ಕಾರು. ಆವಾಗ ರವಿ ಸರ್ ನೋಡಿದ್ರೆ ಏನು ಅಂದಿರೋರು ಏನಂದಿರೋರು ಹೇಳಿ. ರಣಧೀರ ಅಲ್ಲಿ ಸಾರಿ ಆ ಕ್ಯಾರೆಕ್ಟರ್ ಅಲ್ಲಿಗೆ ಹೋಗ್ಬಿಟ್ರಾ, ನನಗೆ ಹೊಳಿಲೇ ಇಲ್ಲ ಇದು. ಕರೆಕ್ಟ್. ಅಂದರೆ ಬೆಳೆಯೋದು ಅಂದರೆ ಹಂಗೆ. ಕರೆಕ್ಟ್. ಗುರುವನ್ನ ಮೀರಿ ಬೆಳೆಯೋದು ರಾಜಕೀಯವಾಗಿ ಚಿತ್ರದಲ್ಲಿ ಪ್ರತಿಭೆ. ಆವಾಗ ಇವ್ರಿಗೆ ಎಷ್ಟು ಖುಷಿ ಆಗಿರುತ್ತೆ ರವಿ ಸಾರ್ಗೆ ಅಂತ. ಸೊ ಹಂಗೆ ಸೀನ್ ಹೋಗೋದು ಮಸ್ತಲ್ಲ ಅದು. ನೀವು ಹೇಳ್ತಾ ಇದ್ದಾಗ ಏನೋ ಕತೆ ಹೇಳ್ತಾ ಇದ್ದೀರಾ ಅಂದ್ಕೊಂಡೆ ನಾನು. ಅಂದರೆ ಒಂದೊಂದು ಸತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಅವ್ರು ಕೆಲವ್ರು ಬರೀತಾರೆ, ಅದು ಎಷ್ಟು ಎಮೋಷನ್ ಕನೆಕ್ಟ್ ಮಾಡ್ತಾರೆ ಅಂದರೆ, ಈಗ ನೆನ್ನೆ ಅನಿಸುತ್ತೆ KD ಅಂತ ಒಂದು ಸಿನಿಮಾ ಬಂದಿತ್ತು. ಓಕೆ. ಅದು ಬಂದು ನಾಗಾರ್ಜುನ ಆ ಸಿನಿಮಾದಲ್ಲಿ ನಟಿಸಿದ್ದು. ಆ ಡೈರೆಕ್ಟರ್ ನೆನ್ನೆ ಏನೋ ಸಮ್ ಹೆಲ್ತ್ ಪ್ರಾಬ್ಲಮ್ ಆಗಿ ತೀರ್ಕೊಂಬಿಟ್ರಂತೆ. ಅವ್ರು ಮಾಡಿದ್ದು ಒಂದೇ ಸಿನಿಮಾ KD ಅಂತ. 14 ವರ್ಷ ಅವ್ರು ಏನೋ ಪಿಕ್ಚರ್ ಮಾಡಿರಲಿಲ್ಲ. ನೆನ್ನೆ ಪಾಪ
ತೀರ್ಕೊಂಡ್ರು. ಅದಕ್ಕೆ ಕನೆಕ್ಟಾಗಿ ಒಂದು ಆರ್ಟಿಕಲ್ ಬರೀತಾರೆ, ಏನು ಅಂದರೆ ಇವರು ಶಿಷ್ಯ ಅನಿಮಲ್ ಪಿಕ್ಚರ್ ಡೈರೆಕ್ಟ್ರು ಓ ವಾಂಗ. ಅಂದರೆ ನೋಡಿ, ತನ್ನ ಗುರುವಿಗೆ 14 ವರ್ಷದಿಂದ ಒಂದು ಸಿನಿಮಾ ಸಿಕ್ಕಿಲ್ಲ, ಆದರೆ ಶಿಷ್ಯ ಹೋಗಿ ಪ್ಯಾನ್ ಇಂಡಿಯನ್ ಬೇರೆ ಲೆವೆಲ್ಲೇ 1000 ಕೋಟಿ ಮಾಡಿರೋವಂಥ ಅನಿಮಲ್ ಸಿನಿಮಾ. ಅಂದರೆ ಗುರು ಶಿಷ್ಯರು ಅಂತ ಹೇಳಿದಾಗ ಅದು ಯಾವಾಗಲೂ ಅವರು ಶಿಷ್ಯರು ಬೆಳಿಬೇಕು ಹೇಳಿದಾಗ ಅವ್ರಿಗೊಂದು ಗುರುಗಳಿಗೊಂದು ಖುಷಿ ಆಗುತ್ತೆ. ಅದನ್ನು ಹೇಳಕ್ಕೆ ಬಂದೆ. ನಿಮ್ಮ ಸಿನಿಮಾಗಳಲ್ಲಿ ಮಾಸ್ತಿ ಸರ್ ನಿಮಗೆ ಇಷ್ಟ ಆದಂಥ ಒಂದೊಂದು ಡೈಲಾಗ್ಗಳನ್ನ ಹೇಳೋದಾದರೆ? ನಂದರಲ್ಲಿ ನನಗೆ ತುಂಬ ಇಷ್ಟ ಟಗರು ಹೇಳಿ. ಟಗರು ಮಾಸು. ಅದು ಇವತ್ತಿಗೂ ಟ್ರಾಲ್ ಅಂದರೆ ರೀಲ್ಸ್ ಆಗಿದ್ದು, ಅಂಕಲ್ನ ಹೊಡಿತೀನಿ ಸುಬ್ಬಿ. ಅದು ಚಿಕ್ಕ ಹುಡುಗರು ದೊಡ್ಡವ್ರು ನೋಡಿತೀವಿ ಅನ್ನೋ ಥರದ್ದು ಅಂಡರ್ ವರ್ಲ್ಡ್ ಭಾಷೆ ಅದು. ಅಂಕಲ್ನ ಹೊಡಿತೀನಿ. ಈಗ ಯಾರು ನಿಮಗೆ ಥ್ರೆಟನ್ ಮಾಡ್ತಾರೆ, ಅವನ ತಂಟೆಗೆ ಹೋಗೋಕೆ ಹೋಗ್ಬೇಡ ಅಂದರೆ ಇವನ್ನೇ ಬಿಡಲ್ಲ ಅನ್ನೋ ಥರದ್ದು ಮಾತದು. ಟಾಲಿ ಅಭಿನಯ ಅಬ್ಬಾ, ಇವತ್ತಿಗೂ ಹಂಗಿದೆ. ಆ ಧೂಳಲ್ಲಿ ಹಂಗೆ ಆರ್ಭಟಿಸ್ತಾ ಇದ್ರೆ. ಅಲ್ಲ, ಅದು ಆ ಸಿನಿಮಾಗೆ ಸೂರ್ಯ ಅವರ ಫ್ರೇಮಿಂಗ್ಸ್ ಅಷ್ಟೇ ಸಾಕಾಗಿತ್ತು, ಸಿಕ್ಕಾಪಟ್ಟೆ. ಸ್ಕ್ರೀನ್ ಪ್ಲೇ ಓವರಾಲ್ ಶಿವಣ್ಣ ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು. ನನಗೆ ಕಡ್ಡಿಪುಡಿದು ಒಂದಷ್ಟು ಹೇಳಿ, ಯಾಕೆಂದರೆ ಟಗರು ಬೇರೆ ಫ್ಲೇವರು, ಅಂದರೆ ಅಂಡರ್ ವರ್ಲ್ಡ್ ಜಾನರೇ ಓಕೆ, ಬಟ್ ಕಡ್ಡಿಪುಡಿ ಇದೆಯಲ್ಲ, ಎಲ್ಲೋ ನಮ್ಮ ಏರಿಯಾದಲ್ಲಿ ಏನೋ ನಡೀತಾ ಇದೆಯೋ, ಈ ಥರದೊಬ್ಬ ಹಳೆ ಪಂಟ್ರುಗಳು ಇದ್ದಾನೇನೋ ಅನ್ನೋ ಥರದ್ದು ಒಂದು ಫೀಲ್ ಕೊಟ್ಟಂಥ ಸಿನಿಮಾ ಅದು. ಫಸ್ಟು ಫೋಟೋಶೂಟ್ ಮಾಡಿದ್ವಿ ಇದರಲ್ಲಿ ಗಾಂಧಿ ಬಜಾರಲ್ಲಿ. ಆವಾಗ ಫಸ್ಟು ಕತೆ ಹೇಳಕ್ಕೆ ಹೋದಾಗ ಒಂದು ಸ್ವಲ್ಪ ವೆಯ್ಟ್ ಇದ್ದರು. ಓಕೆ, ಅಂದರೆ ರೆಗ್ಯುಲರ್ ಶಿವಣ್ಣನ ಥರ ಇದ್ದರು. ನಾವು ಆ ಕತೆ ಹೇಳಿ ಬಂದ ಮೇಲೆ ರಾಧಿಕಾ ಪಂಡಿತ್ ಮೇಡಮ್ ನಿಮ್ಗೆ ಲೀಡು ಮಾಡ್ತಾಯಿದ್ದಾರೆ ಹೀರೋಯಿನ್ ಆಗಿ ಅಂತ ಹೇಳಿದಾಗ ಒಂದು 4 kg 5 kg ಕಡಿಮೆ ಆಗಿದ್ರು ವೆಯ್ಟು. ಆಮೇಲೆ ನಾವು ಗಾಂಧಿ ಬಜಾರಲ್ಲಿ ಏನೋ ನಾವು ವೆಯ್ಟ್ ಕಡಿಮೆ ಆಗ್ಬಿಟ್ಟಿದ್ದೀರ ಅಂತ, ನೀವು ಅವ್ರ ಪೇರ್ ಮಾಡ್ತಾಯಿದ್ದೀವಿ ಅಂದರೆ ಹಂಗೆ ಕಾಣಬೇಕಲ್ಲಮ್ಮ ಅಂತ. ಅದು ಕತೆ ಮಾಡೋವಾಗಲೇ ಅದಕ್ಕೆ ಸ್ಕ್ರೀನ್ ಪ್ಲೇಗೆ ಗುದ್ದಿದ್ದು ನಾನು, ಸೂರ್ಯ ಅವ್ರ ಜೊತೆ ಮತ್ತು ರಾಜೇಶ್ ನಟರಂಗ ಅವರು. ಅದು ಕಲ್ಟ್ ತುಂಬ ಚೆನ್ನಾಗಿ ಆಯಿತು. ಅಂದರೆ ಏನು ಸಣ್ಣ ಲೈನ್ ಇದ್ದಿದ್ದು ಅಷ್ಟೇ, ರೌಡಿಸಮ್ ಬಿಟ್ಟಿರೋನು ಹೆಂಗೆ ಬದುಕ್ತಾನೆ ಅಂತ. ಆ ಥರ ಸಿನಿಮಾಗಳಿಗೊಂದು ಎಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕೊಡಲೇಬೇಕು. ಬಟ್ ಇದರಲ್ಲಿ ಎಂಡಿಂಗ್ ಚೆನ್ನಾಗಿತ್ತು. ಬೇರೆ ಈಗ ಎಲ್ಲರೂ ಮಾಡೋ ಕ್ಲೈಮ್ಯಾಕ್ಸ್ ಮಾಡಬಾರ್ದು ಅನ್ನೋದು. ಈಚೆ ಆಡಿಯನ್ ಹೋಗೋವಾಗ ಆ ಕ್ಲೈಮ್ಯಾಕ್ಸ್ನ ಎತ್ಕೊಂಡು ಹೋಗ್ಬೇಕು, ಮೈಂಡಲ್ಲಿ ಕೂರುತ್ತೆ. ಆ ಕ್ಲೈಮ್ಯಾಕ್ಸ್ ಅನ್ನೋದು ಬೇರೆ ಮಾಡಬೇಕು ಅನ್ನೋದು ಸೂರ್ಯ ಅವ್ರಿಗಿತ್ತು. ಸೊ ಅದು ಕಡ್ಡಿಪುಡಿಲಿ ಟ್ರೈ ಮಾಡಿದ್ರು. ಒಂದು ಮಾಂಟೇಜ್ ಮಾಡೋಕ್ಕೆ ಎಳ್ನೀರು ತರ್ತಾರೆ ಶಿವಣ್ಣ ಎಳ್ನೀರು ತಂದಾಗ ಮಚ್ಚಬೇಕಲ್ಲ, ಯಾಕಂದರೆ ಅದನ್ನು ಸ್ವಲ್ಪ ಹೊಡೆಸ್ಕೊಂಬಂದಿರ್ತಾರೆ. ನೋಡಿದ್ರೆ ಶಿವಣ್ಣ ಮಂಚದ ಕೆಳಗಡೆ ಒಂದು ಲಾಂಗ್ ಇಟ್ಟಿರ್ತಾರೆ, ಯಾವುದಕ್ಕೂ ಇರಲಿ ಅಂತ, ಅದರಲ್ಲಿ ಹೊಡ್ಕೊಡ್ತಾರೆ. ಓಕೆ, ಸೊ ಆ ಲಾಂಗ್ ತುಂಬ ಕಡೆ ಬರುತ್ತೆ, ಯಾಕೆಂದರೆ ಅದು ಒಂದು ಸತಿ ಕಾಪಾಡಿರುತ್ತೆ ಶಿವಣ್ಣನ ಹೊಡೆದು ಬಿಡಬೇಕು ಅಂತ. ಒಂದು ಆಟೋಲ್ಲಿ 3 ಜನ ಬಂದಿರ್ತಾರೆ, ಅವರು ಅಟ್ಯಾಕ್ ಮಾಡೋ ಟೈಮ್ಗೆ ಶಿವಣ್ಣ ಹಿಂದೆಯಿಂದ ಒಂದು ಲಾಂಗ್ ತೆಗಿತಾರೆ. ಕರೆಕ್ಟ್. ಅದು ಗ್ಯಾಂಗ್ ವಾರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಂದರೆ ಒಂದೊಂದು ಕಲ್ಟ್ ಸಿನಿಮಾಗಳಲ್ಲಿ ಬಟ್ ಲಾಂಗ್ ಇದೆ ಅನ್ನೋದು ಆ ಹೀರೋಯಿಸಮ್ನ ತೋರಿಸುತ್ತೆ. ಓಕೆ, ಅಲ್ಲೂ ಕೂಡ ಲಾಂಗಲ್ಲಿ ಮಾತಾಡ್ಸ್ಬಿಟ್ಟಿದ್ದೀರಾ ನೀವು. ಅದು ಆಯಪ್ಪನ ಕೈಗೆ ಅದು ಫಿಟ್ ಆಗುತ್ತೆ. ಅದು ಅವ್ರನ್ನ ಟರ್ನ್ ಮಾಡ್ಕೊಂಡು ಹಿಡಿಯೋದು, ಸೊ ಆ ಸ್ಟೈಲ್ ಇದೆಯಲ್ಲ, ಅದು ಜನಗಳಿಗೆ ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಟಗರಿನಲ್ಲಿ ಒಂದೇ ಬೆರಳಲ್ಲಿ ಇಟ್ಕೊಂಡು ಹೋಗ್ತಾರೆ ಲಾಂಗ್ನ. ಅಲ್ಲ, ನಿಮ್ಗೆ ಆಲ್ಮೋಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ನೀವು ಹೇಳಿದ್ಮೇಲೆ ನಮಗೂ ಅನಿಸ್ತಾ ಇರೋದು, ರೀಕಾಲ್ ಮಾಡ್ಕೊಂಡಾಗ ಆದಿತ್ಯ ಸಿಂಗ್ ಬಾಬು ಅವರು ಅದನ್ನು ಇಟ್ಕೊಂಡ್ರು ಡೆಡ್ಲಿ ಸೋಮ ಅಂತ ಹಿಟ್ ಆಗುತ್ತೆ. ಕರೆಕ್ಟ್. ಮತ್ತು ಶಿವಣ್ಣ ಅವರು ಆಲ್ಮೋಸ್ಟ್ ಹಿಟ್ಸೆ ಲಾಂಗ್ ಹಿಡಿದಿರೋದು ಎಲ್ಲ. ಇನ್ನು ದರ್ಶನ್ ಸಾರ್ ಅಂತೂ ಹೇಳಲೇಬೇಕಾಗಿಲ್ಲ. ಕರೆಕ್ಟ್, ಅವ್ರ ಹೈಟ್ಗೆ ಕರೆಕ್ಟ್, ಅವ್ರ ವೆಯ್ಟಿಗೆ ಇಟ್ಕೊಂಡ್ರು ಅಂದರೆ ಎಲ್ಲರಿಗೂ ಅದೊಂದು ಆಸೆ ಇರುತ್ತೆ, ಯಂಗ್ ಹೀರೋಸ್ಗೆ ನಾನು ಸತಿ ಲಾಂಗ್ ಹಿಡಿಬೇಕು ಅಂತ. ಅದು ಬಟ್ ಅದೇನೋ ಒಂಥರ ಆ ಕಡೆ ಈ ಕಡೆ ಇಲ್ಲ. ಈ ತಮಿಳಲ್ಲಿ ತೆಲುಗು ಇಂಡಸ್ಟ್ರಿಗಳೆಲ್ಲ ಅಷ್ಟು ಇದಿಲ್ಲ, ಕಡಿಮೆ ಅನ್ಕೊಳ್ತೀವಿ. ಕಡಿಮೆ ಅಂದರೆ ತೀರಾ ಕಡಿಮೆನೆ. ನಮ್ಮಲ್ಲಿ ಅದೊಂದು ಇದೆ. ಹೌದು, ಬರ್ತಾನೆ ಹೀರೋ ಒಂದು ಲಾಂಗ್ ಇಟ್ಕೊಂಡ್ಬರ್ಬೇಕು, ಮಾಸ್ ಅಪೀಲು. ಈ ಶಿವಣ್ಣ ಒಂದು ಹೇಳಿ ಸರ್, ಹಾಗೆ ಶಿವಣ್ಣ ಅಕಸ್ಮಾತ್ ಏನೋ ಲಾಂಗ್ ಇಟ್ಕೊಂಡು ಇವಾಗ ನಿಮ್ಮ ನೆಕ್ಸ್ಟ್ ಸಿನಿಮಾಗಿರೋ ಒಂದು ಲಾಂಗ್ ಇಟ್ಕೊಂಡು ನಿಂತ್ಕೊಂಡ್ರೆ ಹೇಳೋ ಡೈಲಾಗ್ಗಳು? ಶಿವಣ್ಣ ಸರ್ ಏನಂದರೆ ಈಗ ಒಂದು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಕಡೆ ಹೋಗ್ತಿಲ್ಲ, ಆ್ಯಕ್ಚುಲಿ ಹೋಗಬಾರ್ದು.
ಶಿವಣ್ಣ ಇವಾಗ ಏನಾದ್ರು ಕಂಟೆಂಟ್ ಸಿನಿಮಾಗಳನ್ನ ಮಾಡಿಕೊಂಡು yes, ಹೌದು. ಯಾಕೆಂದರೆ ಸಾಕು ಅವರೇ ಹೇಳ್ತಾರೆ ಇನ್ನೂ ಏನಮ್ಮ ಇನ್ನೂ ಅದನ್ನೇ ಮಾಡಲೇನಮ್ಮ ಅಂತ. ನಮ್ಗೆ ಆಯಪ್ಪ ಹೆಂಗಿದ್ರೂ ಚಂದ. ಕಡ್ಡಿಪುಡಿಲಿ ಯಾವ್ದ್ರ ನಿಮ್ಮ ಡೈಲಾಗ್ ಸಖತ್ತ ಬರ್ದಿರಾ ಮಸ್ತಿ ಅಂತ ಹೇಳಿದ್ದೇನೆ, ನೆನಪಿದೆ ನಿಮಗೆ? ಅದು ಯಾವ ಡೈಲಾಗ್? ರಾಜ್ಕುಮಾರ್ ರಸ್ತೆದು ಹಾಂ, ಅದು ಎಕ್ಸ್ಟ್ರಾರ್ಡಿನರಿ. ಅದು ಆ್ಯಕ್ಚುಲಿ ಇಂಟ್ರಡಕ್ಷನ್ ಸೀನ್ ಅದು ಅಂತ ಬರ್ದಿದ್ದು, ಬಟ್ ಪ್ಲೇಸ್ಮೆಂಟು ಸ್ವಲ್ಪ ಮುಂದಕ್ಕೆ ಹೋಯ್ತು. ಓಕೆ. ಅದು ಅವ್ರಿಗೆ ಇನ್ನೊಂದು ಇಷ್ಟ, ಚಿಕ್ಕ ಚಿಕ್ಕ ಡೈಲಾಗ್ಗಳು ಇಷ್ಟ. ಯಾವುದು ಒಬ್ಬ ಕೇಳ್ತಾನೆ, ಸರ್ ರೌಡಿಸಮಲ್ಲಿ ದುಡ್ಡಿದೆಯಾ ಸರ್ ಅಂತ. ದುಡ್ಡಿದೆಯಲ್ಲೋ ಗೊತ್ತಿಲ್ಲ, ಬ್ಲಡ್ ಅಂತೂ ಇದೆ, ಆ ಥರದ್ದು. ಟಗರಲ್ಲಿ ಎಂಜಾಯ್ ಮಾಡಿದ್ರು. ಟಗರಲ್ಲಿ ಇದು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡೋ ಮಾತುಗಳೆಲ್ಲ ಇಷ್ಟ ಆಯಿತು ಅವ್ರಿಗೆ. ಅಂದರೆ ರಿಯಲ್ ಎಸ್ಟೇಟ್ ಅವರು ಭೂಮಿ ಇರೋರು ಮಾರ್ತಾರೆ, ದುಡ್ಡಿರೋರು ತಗೋತಾರೆ, ನಿಮ್ದೇನೋ ಮಧ್ಯೆ ಅಂದಾಗ ಸರ್ ಪ್ರತಿ ತಕ್ಕಡಿಗೂ ಮಧ್ಯೆ ಮುಳ್ಳಿರ್ಬೇಕಲ್ಲ ಸರ್ ಅಂತಾರೆ. ಓ ಹಾಗಾದರೆ ನೀನು ಮುಳ್ಳು ಅಂತ. ಓಕೆ. ಆ ಥರದ್ದೆಲ್ಲ ಇಷ್ಟ. KGF ಅಲ್ಲಿ ಇಟ್ಕೊಂಡು ಆ ಮಕ್ಕಳಿರ್ತಾರಲ್ಲ, ಆ ಥರ ಅನ್ನ ಇಲ್ಲದೆ ಇರ್ತಾರೆ. ಅವಾಗ ಸಿದ್ದರಾಮಯ್ಯ ಸರ್ ಹಿಂಗೆ ಬಂದರೆ ಎಲ್ಲರಿಗೂ ಅನ್ನ ಭಾಗ್ಯ. ಆ ಥರ ಸೀನು ಮಾಡ್ಬೋದು. ಈಗ ನಿಮ್ಮ ಫೋನಲ್ಲಿ ಯಾರ್ಯಾರ ನಂಬರ್ ಏನಾದ್ರು ಸೇವ್ ಮಾಡಿದ್ದೀರಾ ಒಂಚೂರು ಹೇಳಿ. ಸೂರ್ಯ ಅವ್ರನ್ನ? ದುನಿಯಾ ಸೂರಿ ಅಂತ. ದುನಿಯಾ ಸೂರಿ. ವಿಜಯ್ ಅವ್ರದ್ದು? ವಿಜಯ್ ಅಂತ. ಕಾಕ್ರೋಚ್ ಅವ್ರದ್ದು? ಕಾಕ್ರೋಚ್ ಸುದ್ದಿ ಅಂತಾನೆ. ಡಾಲಿ ಬಾಯ್ ಅಂತ ಹಾಕಿದ್ದೀನಿ. ಡಾಲಿ ಬಾಯ್. ಶಿವಣ್ಣ ಅವ್ರದ್ದು? ಶಿವಣ್ಣ ಸಾರ್ದು ಶಿವಣ್ಣ ಸಾರ್ ಅಂತಾನೆ ಹಾಕಿದ್ದೀನಿ. ದರ್ಶನ್ ಅವ್ರದ್ದು? ಇಲ್ಲ, ಸಾರ್ದಿಲ್ಲ, ನಂಬರ್ ಇಲ್ಲ. ಸೂರ್ಯ ಅವರ ಸಿನಿಮಾಗಳಿಗೆಲ್ಲ ಈ ವಿಲನ್ಗಳಿಗೆ ಟೈಟಲ್ ಕೊಡ್ತಾರಲ್ಲ, ಚೊತ್ತೆ, ಜುಮ್ಕಿ, ಪಳಾರು, ಏನೇನೋ ಹೇಳ್ತಿರ್ತಾರೆ, ಔಷಧಿ, ಜಿಂಕೆ. ಅಧೀರ ಇದ್ನಲ್ಲ, ಅವ್ನು ಸತ್ತೋಗಿದ್ದಾನೆ KGF 2ನಲ್ಲಿ. ಅವನ ಮಗ ಹುಟ್ಟು ಬರ್ತಾನೆ KGF 3ಅಲ್ಲಿ. ಸೊ ನೀವು ಬಂದು ಆ್ಯಕ್ಟ್ ಮಾಡಿ ಅಂತಾರೆ. ಸೊ ಏನು ಹೆಸರಿಡ್ಬೋದು ನಿಮಗೆ? ಅಧೀರನ ಮಗನ? ಅಧೀರನ ಮಗ ಅವನು. ಇದೀರಾ ಅಂತ ಇಡ್ಬೋದು.